ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ವೀಕ್ಷಕರೇ, ಇಂದು ನಾವು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದಲ್ಲಿದ್ದೇವೆ. ಕಾರಣ ಏನಪ್ಪಾ ಅಂತಂದರೆ, ಸುಕ್ಷೇತ್ರ ಬಬಲಾದಿ ಮಠದಲ್ಲಿ ಶ್ರೀಗಳಿಗೆ ಕೃಷಿ ವಿಕಾಸ ಯೋಜನೆ, ಗ್ರಾಹಕ ಸೇವಾ ORG ಅಧಿಕಾರ ಇದರ ಅಡಿಯಲ್ಲಿ ಇಂದು ಟ್ರ್ಯಾಕ್ಟರನ್ನು ವಿತರಿಸಲಾಗುತ್ತಿದೆ. ಹಾಗಾಗಿ ಶ್ರೀಗಳಿಂದ ಮಾಹಿತಿ ಪಡೆಯೋಣ ಬನ್ನಿ. ಚಕ್ರವರ್ತಿ ಸದಾಶಿವ ಚಂದ್ರತಾಯಿ ಚಿಕ್ಕೈಮುತ್ಯನ ಆಶೀರ್ವಾದದೊಂದಿಗೆ ಇವತ್ತು ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಮ್ಮ ಬಬಲಾದಿ ಗ್ರಾಮದಲ್ಲಿ 3 ಟ್ರ್ಯಾಕ್ಟರ್ಗಳನ್ನು ಫಲಾನುಭವಿಗಳಿಗೆ ವಿತರಿಸಿದ್ದಾರೆ. CRO ರಾಜು ಗಸ್ತಿ ಅವರ ಸಮ್ಮುಖದಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಅವರೆಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ರಾಜು ಗಸ್ತಿ CRO ಅವರು, ಆಮೇಲೆ ಸೂರಜ್ ಕುಡ್ರಾನಿ ಎಲ್ಲ ಅಣ್ಣತಮ್ಮರು ಕೂಡಿ ಇವತ್ತು ನಮ್ಮ ಬಬಲಾದಿಯ ಸದಾಶಿವ ಮುತ್ಯಾನ ಒಂದು ಸನ್ನಿಧಿಯಲ್ಲಿ 3 ಟ್ರ್ಯಾಕ್ಟರ್ಗಳನ್ನ L&T ಈ 3 ಟ್ರ್ಯಾಕ್ಟರ್ಗಳನ್ನ ಫಲಾನುಭವಿಗಳಿಗೆ ವಿತರಿಸಿದ್ದಾರೆ. ಇದ್ರದ್ದು ಏನೇನೈತಲ್ಲ ಎಲ್ಲ ನೀವು ನಮ್ಮ CRO ಆದಂತ ರಾಜು ಗಸ್ತಿ ಅವ್ರ ಕಡೆ ಹೋಗಿ ನೀವೆಲ್ಲ ಕೇಳ್ಕೊಂಡು, ನಿಮಗೆ ಏನೇನು ಕಾಗದ ಪತ್ರ ಬೇಕು ಎಲ್ಲವನ್ನ ನೀವು ಕೇಳ್ಕೊಂಡು, ನೀವು ಸಹಿತ ಯಾರ್ಯಾದ್ರೂ ಬೇಕಾತಂದ್ರ ಫಲಾನುಭವಿಗಳು ಪಡ್ಕೋಬಹುದು. ಅದಕ್ಕೆ ಎಲ್ಲರಿಗೂ ಈ ಒಂದು ಬಬಲಾದಿ ಗ್ರಾಮಸ್ಥರ ಪರವಾಗಿ ಸದಾಶಿವಪ್ಪನ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ರಾಜು ಗಸ್ತಿ ಅವರಿಗೆ, ಸೂರಜ್ ಕುಡ್ರಾನಿ ಅವರಿಗೆ ಸದಾಶಿವ ಮುತ್ಯನ ಆಶೀರ್ವಾದ ಅವರ ಮನೆತನಕ್ಕೆ ಇರಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಸದಾಶಿವಪ್ಪನಲ್ಲಿ ಬೇಡ್ಕೊಂಡು, ಮೂರ್ಲೋ ಪುಂಡಿ ಪಚಾಕಿ ದೋಸ್ತರೋ ದಿನ್ ಪಕಾಲಿ ಪಚಾಕಿ ದೋಸ್ತರೋ ದಿನ್ ಜೈನಂ ಪಾರ್ವತೀಶ್ವರ ರಮಾದೇವಿ. ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ CRO ರಾಜು ಗಸ್ತಿ ಅವರು ಇವತ್ತಿನ ದಿನ ಬಬಲಾದಿ ಗ್ರಾಮದಲ್ಲಿ 3 ಟ್ರ್ಯಾಕ್ಟರ್ಗಳನ್ನು ವಿತರಿಸಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ, ಬಬಲಾದಿ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇದು ಇಷ್ಟು ಶ್ರೀಗಳಿಂದ ಮಾಹಿತಿ. ವೀಕ್ಷಕರೇ, ಈಗ CRO ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಡಾಕ್ಟರ್ ರಾಜು ಗಸ್ತಿ ಅವರು ರೈತರಿಗೆ ಮತ್ತು ಮುಂದೆ ಟ್ರ್ಯಾಕ್ಟರ್ ಮತ್ತು ಇನ್ನಿತರ ಸಾಮಾನುಗಳನ್ನಾಗಲಿ ರೈತರಿಗೆ ಈ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಮತ್ತೆ ಯಾವ ಒಂದು ಸೌಲಭ್ಯಗಳಿದ್ದಾವೆ, ರೈತರಿಗೆ ಈ ಟ್ರ್ಯಾಕ್ಟರನ್ನು ಪಡೆಯಬೇಕಾದರೆ ಯಾವ ದಾಖಲೆಗಳು ನೀಡಬೇಕು, ಅದರ ಪ್ರೊಸೀಜರ್ ಹೇಗಿರುತ್ತದೆ ಅಂತ ಅವರಿಂದ ಮಾಹಿತಿ ಪಡೆಯೋಣ ಬನ್ನಿ. ನಮಸ್ಕಾರ, ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಇವತ್ತಿನ ದಿನ ಬಬಲಾದಿ ಮಠದ ಸನ್ನಿಧಿಯಲ್ಲಿ ಅಪ್ಪಾರ ನೇತೃತ್ವದಲ್ಲಿ, ಸೂರಜ್ ಕುಡ್ರಾನಿ ಅವರ ನೇತೃತ್ವದಲ್ಲಿ ಇವತ್ತು ಜಾನ್ ಡಿಯರ್ ಟ್ರ್ಯಾಕ್ಟರ್ನ್ನು ವಿತರಣೆ ಮಾಡಲಾಗ್ತಿದೆ. ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಈ ಫಲಾನುಭವಿಗಳಿಗೆ ಶುಭವಾಗಲಿ. ಮತ್ತು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಇದು CRO ಆಫೀಸ್ಗೆ ಮಾತ್ರ ಸಂಬಂಧಪಟ್ಟಿದ್ದು. ಏನಂದ್ರೆ ಏನಾಗುತ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಮಾಹಿತಿ ಜಾಸ್ತಿ ಇರಲ್ಲ, ಅದು CRO ಆಫೀಸ್ಗೆ ಮಾತ್ರ ಸೀಮಿತವಾಗಿದೆ. ಈ ಯೋಜನೆ ಅಂತೂ ಎಲ್ಲರಿಗೂ ತಿಳಿಸಲು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಫಲಾನುಭವಿಗಳಿಗೆ ಶುಭ ಆಗಲಿ, ಸೂರಜ್ ಕುಡ್ರಾನಿ ಅವರಿಗೂ ಶುಭ ಆಗಲಿ, ಅಪಾರ ಆಶೀರ್ವಾದ ಮ್ಯಾಗ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾಹಿತಿ ನಿಮ್ಮ ಮುಂದೆ. ಈ ಸಂದರ್ಭದಲ್ಲಿ ಕನ್ಸ್ಯೂಮರ್ ರೈಟ್ಸ್ ಅಡಿಯಲ್ಲಿ ಕೃಷಿ ವಿಕಾಸ ಯೋಜನೆಯಲ್ಲಿ ಜಾನ್ ಡೀರ್ ಟ್ರ್ಯಾಕ್ಟರ್ ಪಡೆಯೋಕೆ ಸಹಕಾರ ನೀಡಿದ CRO ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿ ಅವರಿಗೆ ಬಬಲಾದಿ ಸಂಸ್ಥಾನ ಮಠದ ಶ್ರೀಗಳಾದ ಸಿದ್ದರಾಮ ಅಪ್ಪಾಜಿಯವರು ಮತ್ತು ಶ್ರೀಗಳಾದ ಪ್ರೇಮ್ ಮುತ್ಯ ಹಿರೇಮಠ ಅವರು ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಸೂರಜ್ ಕುಟ್ರಾನಿ, ಮಹೇಶ್ ಮತ್ತು ಬಬಲಾದಿ ಮಠದ ಸದ್ಭಕ್ತ ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎಂ.ಆರ್. ತಳಗೇರಿ, ಕನ್ಸ್ಯೂಮರ್ ಭಾರತ್ ನ್ಯೂಸ್,